ನಿನ್ನೆ ನಡೆದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಕುರುಬ ಸಮಾಜಕ್ಕೆ ಸಚಿವ ಸ್ಥಾನ ಕೈತಪ್ಪಿದ್ದು, ಉಳಿದಿರುವ ಒಂದು ಸ್ಥಾನವನ್ನು ಚಿತ್ರದುರ್ಗ ಜಿಲ್ಲೆಯ ಹಿರಿಯ ಶಾಸಕ ಬಿಜಿ ಗೋವಿಂದಪ್ಪ ಅವರಿಗೆ ನೀಡಬೇಕು. ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಚಿತ್ರದುರ್ಗ ಜಿಲ್ಲಾ ಕುರುಬ ಸಮಾಜದ ಪ್ರಧಾನ ಕಾರ್ಯದರ್ಶಿ ಬಿಟಿ ಜಗದೀಶ್ ಎಚ್ಚರಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಮೊದಲ ಹಂತದಲ್ಲಿ 2 ಸ್ಥಾನಗಳನ್ನು ನೀಡಿರುವುದು ಬಿಟ್ಟರೆ ಯಾವುದೇ ಸಚಿವ ಸ್ಥಾನವನ್ನು ಮತ್ತೆ ನೀಡಿಲ್ಲ. ಆದ್ದರಿಂದ ಉಳಿದಿರುವ ಏಕೈಕ ಸ್ಥಾನವನ್ನು ಬಿಜಿ ಗೋವಿಂದಪ್ಪ ಅವರಿಗೆ ನೀಡಬೇಕು. ಕುರುಬ ಸಮಾಜಕ್ಕೆ ನ್ಯಾಯ ಕೊಡಿಸಬೇಕು ಎಂದು ಅವರು ಒತ್ತಾಯಿಸಿದರು. ಕುರುಬ ಸಮಾಜದಿಂದ ಕಾಂಗ್ರೆಸ್ ಹೈಕಮಾಂಡ್ ಬಳಿ ನಿಯೋಗ ಹೋಗುವ ಜೊತೆಗೆ ಪ್ರತಿಭಟನೆಯನ್ನು ಕೂಡ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಸಿಕ್ತು. ಅದರಲ್ಲಿ ನಮ್ಮ ಕಲ್ಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀಮಾನ್ ರಘುಮೂರ್ತಿ ಅವರಿಗೆ ಇವತ್ತು ಸಚಿವ ಸ್ಥಾನದಲ್ಲಿ ಅವಕಾಶ ಸಿಕ್ಕಿರೋದಕ್ಕೆ ಜಿಲ್ಲಾ ಕುರುಬ ಸಂಘ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೆ. ಹಾಗೆ ಕಾಂಗ್ರೆಸ್ ಪಕ್ಷದ ವರಿಷ್ಠ ಮಂಡಳಿಗೂ ಕೂಡ ಚಿತ್ರದುರ್ಗಕ್ಕೆ ಪ್ರಾತಿನಿಧ್ಯ ಕಲ್ಪಿಸಿದ್ದಕ್ಕೋಸ್ಕರ ವರಿಷ್ಠ ಮಂಡಳಿಗೂ ಕೂಡ ಒಂದು ಕೃತಜ್ಞತೆಗಳನ್ನ ತಿಳಿಸೋದಕ್ಕೆ ಬಯಸ್ತೇವೆ. ಜೊತೆಗೆ ನಮ್ಮ ಸಮಾಜದಲ್ಲಿ ಏನು ನಮಗೆ ಸಂಖ್ಯೆಗೆ ಅನುಗುಣವಾಗಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಕುರುಬರ ಸಂಖ್ಯೆಗೆ ಅನುಗುಣವಾಗಿ ನಮಗೆ ಸರ್ಕಾರದಲ್ಲಿ ಪ್ರಾತಿನಿಧ್ಯ ಸಿಗಲಿಲ್ಲ. ಪ್ರಥಮ ಬಾರಿ ವಿಸ್ತರಣೆ ಆದಂಥ ಸಂದರ್ಭದಲ್ಲಿ 2 ಸ್ಥಾನಗಳು ನಮಗೆ ಕೊಟ್ಟರೆ, ಈ ಬಾರಿ ಯಾವುದೇ ಸ್ಥಾನವೂ ಕೂಡ ನಮಗೆ ಯಾಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈ ಮೊದಲಿಗೆ ಎಲ್ಲ ಮಾಧ್ಯಮಗಳಲ್ಲಿ ಮತ್ತು ಪಟ್ಟಿನಲ್ಲಿ ಬಿಡುಗಡೆ ಆದಂಥ ಪಟ್ಟಿನಲ್ಲಿ ಶ್ರೀಮತಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಪ್ರಸ್ತಾಪ ಆಯಿತು. ನಾವು ಒಂದು ಪ್ರಾತಿನಿಧ್ಯ ಸಿಕ್ತು ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಆದರೆ ಸಂಜೆ ವೇಳೆಗೆ ಏನು ಪ್ರಮಾಣವನ್ನು ಸ್ವೀಕರಿಸುವಂಥ ಸಂದರ್ಭದಲ್ಲಿ ಅವರಿಗೆ ಅವ್ರನ್ನ ಕೈ ಬಿಡಲಾಗಿತ್ತು. 19 ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಬ್ಬ ಹಿರಿಯ ಶಾಸಕರು ಶ್ರೀಮಾನ್ ಗೋವಿಂದಪ್ಪನವರು ಹೊಂದಿ 4 ಬಾರಿ ಶಾಸಕರು ಕೂಡ ಹಾಗೆ ಆಯ್ಕೆಯಾಗಿತ್ತು. ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ನಿರೀಕ್ಷೆ ನಮ್ಮೆಲ್ಲರಿಗೂ ಇತ್ತು. ಆದರೆ ಆ ಸಚಿವ ಸ್ಥಾನ ನಮಗೆ ಸಿಕ್ಕಲಿಲ್ಲ ನಮ್ಮ ಗೋವಿಂದಪ್ಪನವರಿಗೆ. ನಾವಾದರೂ ಕೂಡ ಇವತ್ತೇನು ಒತ್ತಾಯ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಏನು ಬಾಕಿ ಉಳಿದಿರುವಂಥ ಒಂದು ಸ್ಥಾನ ಇದೆ, ಅದನ್ನ ನಮ್ಮ ಹಿರಿಯ ಶಾಸಕರಾದ ಬಿಜಿ ಗೋವಿಂದಪ್ಪ ಅವರಿಗೆ ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ.